ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು. ಅಧ್ಯಾಯ 1. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ. ನಾವು ಎಂದರೆ ನಾನು, ಚೈತ್ರ, ಕಲಾ, ತಾರಿಣಿ 4 ಮಕ್ಕಳು ನಮ್ಮ ತಂದೆಯನ್ನು ಅಣ್ಣ ಎಂದು ಕರೆಯುತ್ತಿದ್ದೆವು. ಮಲೆನಾಡಿನಲ್ಲೆಲ್ಲ ಸಾಧಾರಣವಾಗಿ ತಂದೆಯನ್ನು ಅಪ್ಪಯ್ಯ ಎಂದು ಕರೆಯುವುದು ವಾಡಿಕೆ. ನಮಗೆ ತಂದೆಯನ್ನು ಅಣ್ಣ ಎಂದು ಕರೆಯಲು ಯಾರು ಹೇಳಿಕೊಟ್ಟರೋ ನನಗೆ ನೆನಪಿಲ್ಲ. ಏಕೆಂದರೆ ನನಗೆ ಜ್ಞಾಪಕ ಶಕ್ತಿ ಬಂದಾಗಿನಿಂದಲೂ ನಾವು ಅಣ್ಣನನ್ನು ಅಣ್ಣ ಎಂದೇ ಕರೆಯುತ್ತಿದ್ದೇವೆ. ಕುವೆಂಪುವನ್ನು ಅನೇಕರು ಅನೇಕ ರೀತಿ ಕಂಡಿದ್ದಾರೆ. ಕವಿಯಾಗಿ, ದಾರ್ಶನಿಕನಾಗಿ, ಕಾದಂಬರಿಕಾರನಾಗಿ, ಗುರುವಾಗಿ. ಇವರೆಲ್ಲ ತಾವು ಕುವೆಂಪು ಅವರನ್ನು ಚಿತ್ರಿಸುವ ಸಂದರ್ಭದಲ್ಲಿ ನಾನು ಅಣ್ಣನ ನೆನಪುಗಳನ್ನು ಹೇಳುವುದು ನನಗೆ ತುಂಬ ಮುಜುಗರದ ಸಂಗತಿ. ಏಕೆಂದರೆ ಬೇರೆಲ್ಲರೂ ಕುವೆಂಪು ಅವರ ಕಾವ್ಯಗಳಿಂದಲೋ, ಅವರ ಕಾದಂಬರಿಗಳಿಂದಲೋ, ಅವರ ಧೀಮಂತ ವ್ಯಕ್ತಿತ್ವದಿಂದಲೋ, ಅವರ ವೈಚಾರಿಕತೆಯಿಂದಲೋ ಆಕರ್ಷಿತರಾಗಿ ಕುವೆಂಪುರವರ ಪರಿಚಯ ಮಾಡಿಕೊಂಡವರು. ಎಂದರೆ ಕುವೆಂಪು ಪರಿಚಯ ಮಾಡಿಕೊಳ್ಳುವ ಮೊದಲೇ ಅವರ ಬಗ್ಗೆ ಒಂದು ಪೂರ್ವಾಭಿಪ್ರಾಯ ಇದ್ದವರು. ನನಗಾದರೋ ನಾನು ಕಣ್ಣು ಬಿಟ್ಟಾಗ ಕಂಡಿದ್ದೇ ನಮ್ಮಮ್ಮ ಅಣ್ಣನನ್ನು. ನನಗೆ ಆಗ ಅವರು ಕವಿಯೂ ಅಲ್ಲ, ದಾರ್ಶನಿಕರೂ ಅಲ್ಲ. ಅವರಿಬ್ಬರೇ ಎಲ್ಲ. ಗಾಳಿ, ಬೆಳಕು, ಮಳೆ, ಬಿಸಿಲುಗಳ ಲೋಕ ಅಣ್ಣ ಅಮ್ಮನ ವಿಸ್ತರಣೆಯಾಗಿ ನನಗೆ ಗೋಚರಿಸುತ್ತಾ ಹೋಯಿತು. ಅಣ್ಣ ಅಮ್ಮನ ನೆನಪುಗಳ ಈ ಖಾಸಗಿತನದಿಂದಲೇ ಅವನ್ನೆಲ್ಲ ಸಾರ್ವಜನಿಕವಾಗಿ ಹೇಳಲು ಮುಜುಗರವಾಗುತ್ತದೆ. ಕುವೆಂಪು ನಮ್ಮ ಕಾಲದ ಅತಿ ಸಂಕೀರ್ಣ ವ್ಯಕ್ತಿತ್ವದ ಪ್ರತಿಭೆ ಎಂದು ನಿರ್ವಿವಾದವಾಗಿ ಹೇಳಬಹುದು. ಅವರನ್ನು ಕವಿಯಾಗಿಯೋ, ಕಾದಂಬರಿಕಾರರನ್ನಾಗಿಯೋ, ತತ್ವಮೀಮಾಂಸಕರನ್ನಾಗಿಯೋ, ವಿಚಾರವಾದಿಯನ್ನಾಗಿಯೋ ಪರಿಗಣಿಸಿದಾಗ ಅಥವಾ ಬಿಡಿಬಿಡಿಯಾಗಿ ಕತೆ ಕಾವ್ಯಗಳನ್ನು ಅವಲೋಕಿಸಿದಾಗ ಸ್ಪಷ್ಟವಾಗಿ, ಸರಳವಾಗಿ ಕಾಣುವ ವ್ಯಕ್ತಿತ್ವ ಒಟ್ಟಂದದಲ್ಲಿ ನೋಡಿದ ಕೂಡಲೇ ಅತ್ಯಂತ ಸಂಕೀರ್ಣವಾಗಿ ಕಾಣುತ್ತದೆ. ಒಂದು ಕಡೆ ಇಂಗ್ಲಿಷ್ ಜ್ಞಾನ ಅತಿ ಮುಖ್ಯವೆಂದು ಶೂದ್ರರನ್ನೆಲ್ಲ ಎಚ್ಚರಿಸುತ್ತಾರೆ. ಕನ್ನಡದ ವಿಷಯಕ್ಕೆ ಬಂದಾಗ ಇಂಗ್ಲಿಷನ್ನು ಪೂತನಿ ಎಂದು ಕಟುವಾಗಿ ಟೀಕಿಸುತ್ತಾರೆ. ಭಾರತೀಯ ಸನಾತನ ಧರ್ಮದ ಅತ್ಯಂತ ಕಟು ವಿಮರ್ಶೆ ಕುವೆಂಪುರವರಲ್ಲಿ ಕಾಣಬಹುದು. ಅಂತೆಯೇ ಉಪನಿಷತ್ ದರ್ಶನಗಳ ಆರಾಧನೆಯನ್ನೂ ಅವರಲ್ಲಿ ಕಾಣಬಹುದು. ಅವರ ಜೀವನಾದ್ಯಂತ ಎಂದೂ ಯಾವ ದೇವಸ್ಥಾನಕ್ಕೂ ಕಾಲಿಡಲಿಲ್ಲ. ಆದರೆ ಅಷ್ಟೇ ಗಾಢವಾಗಿ ಧ್ಯಾನ, ತಪಸ್ಸೆಯ ಪ್ರಾರ್ಥನೆಗಳನ್ನು ಪ್ರತಿಪಾದಿಸಿದರು. ಆದ್ದರಿಂದಲೇ ಅನೇಕ ವೇಳೆ ಸನಾತನಿಗಳು, ದೈವಭಕ್ತರು, ವಿಚಾರವಾದಿಗಳು, ನಾಸ್ತಿಕರು ಎಲ್ಲರೂ ತಮ್ಮ ಪ್ರತಿಪಾದನೆಯನ್ನು ಕುವೆಂಪುರವರಲ್ಲಿ ಕಾಣುತ್ತಾ ಹೋದರು. ಹಾಗಿದ್ದರೆ ಕುವೆಂಪು ಏನು? ಮನಸ್ಸಿನ ವ್ಯಾಪಾರದಲ್ಲಿ ನಾವು 2 ಬಗೆಯ ಅರಿವುಗಳನ್ನು ನೋಡಬಹುದು. 1. ವಿಭಜಿಸಿ, ಪ್ರತ್ಯೇಕಿಸಿ, ವಿವರಿಸಿ ಅರ್ಥ ಮಾಡಿಕೊಳ್ಳುವುದು. ಇದನ್ನು ನಾವು ವಿಶ್ಲೇಷಣಾತ್ಮಕ ಪ್ರತಿಭೆ ಎನ್ನುತ್ತೇವೆ. ಇನ್ನೊಂದು ಸಂಶ್ಲೇಷಣಾತ್ಮಕ ಪ್ರತಿಭೆ. ಒಂದರೊಳಗೊಂದನ್ನು ಮಿಳಿತಗೊಳಿಸಿ, ಸಂಯೋಜಿಸಿ, ಒಟ್ಟು ಮಾಡಿ ಒಟ್ಟಂದದಲ್ಲಿ ಅರ್ಥ ಮಾಡಿಕೊಳ್ಳುವುದು. ಮನಸ್ಸು ಅಥವಾ ಅರಿವು ವಾಸ್ತವವನ್ನು ತಟಸ್ಥವಾಗಿ ಪೃಥಕ್ಕರಿಸುವ ನಿರ್ಜೀವ ಕನ್ನಡಿಯಂತಲ್ಲ. ಇಂದ್ರಿಯಗಳ 100 ಮಾರ್ಗಗಳ ಮುಖಾಂತರ ನಿರಂತರವಾಗಿ ಮನಸ್ಸಿಗೆ ರವಾನಿಸಲ್ಪಡುವ ವಾಸ್ತವದ ತುಣುಕುಗಳನ್ನು ಸಂಯೋಜಿಸುತ್ತಾ ನಮ್ಮೊಳಗಿನ ವಿಶ್ವವನ್ನು ವಿಸ್ತರಿಸುತ್ತಾ ಪುನರುತ್ಪಿಸುತ್ತಾ ಹೋಗುತ್ತದೆ. ಉದಾಹರಣೆಗೆ ಒಂದು ಹಲಸಿನ ಹಣ್ಣಿನ ಕಲ್ಪನೆಯನ್ನೇ ತೆಗೆದುಕೊಳ್ಳಿ. ಹಲಸಿನ ಹಣ್ಣಿನ ವಾಸನೆ, ರುಚಿ, ಆಕಾರ ಇತ್ಯಾದಿಗಳೆಲ್ಲ ಬಿಡಿಬಿಡಿಯಾಗಿಯೇ ಅನೇಕ ಇಂದ್ರಿಯಗಳ ಮುಖಾಂತರ ನಮ್ಮ ಅರಿವಿಗೆ ರವಾನಿಸಲ್ಪಡುತ್ತದೆ. ಅವುಗಳೆಲ್ಲದರ ಸಂಯೋಜಿತ ಸ್ವರೂಪವೇ ಹಲಸಿನ ಹಣ್ಣು. ಎಂದರೆ ಪ್ರತಿ ಹೊಸ ಅರಿವು ನಮ್ಮ ಆಂತರಿಕ ವಿಶ್ವದ ಮೊತ್ತವನ್ನು ವಿಸ್ತರಿಸುವುದಲ್ಲದೆ ಅದರ ಒಟ್ಟು ಸಂಯೋಜನೆಯಲ್ಲೇ ಗುಣಾತ್ಮಕ ಬದಲಾವಣೆಗಳನ್ನು ಮಾಡುತ್ತದೆ. ವಿಶ್ಲೇಷಣೆ ವಿಧಾನದಲ್ಲಿ ಬಿಡಿಬಿಡಿಯಾಗಿ ನೋಡುವ ಮನಸ್ಸುಗಳಿಗೆ ಪ್ರಶಂಸಿಸುವುದಾಗಲಿ ಟೀಕಿಸುವುದಾಗಲಿ ಸುಲಭ. ಇಂತಹ ಮನಸ್ಸುಗಳು ಕೊಂಚ ಎಡವಿದರೂ ಕುವೆಂಪು ಮೀಮಾಂಸೆ, ಭಜನೆ, ನಿಂದನೆಗಳಂತಹ ಕೀಳುಮಟ್ಟಕ್ಕೂ ಇಳಿಯಲು ಸಾಧ್ಯ. ಇವುಗಳಿಂದೆಲ್ಲ ಒಬ್ಬ ಲೇಖಕನನ್ನು ಉಳಿಸಲಾಗಲಿ ಅಳಿಸಲಾಗಲಿ ಅಸಾಧ್ಯ. ಮನುಜ ಜಾತಿ ತಾನೊಂದೇ ವಲಂ ಎಂದ ಪಂಪ ಮಹಾಕವಿಯ ಹೃದಯ ಸ್ಪಂದನ 1000 ವರ್ಷಗಳ ತರುವಾಯ ಕುವೆಂಪು ಹೃದಯದಲ್ಲಿ ಅನುರಣಿಸಿತೆಂಬುದನ್ನು ಗಮನಿಸಿದರೆ ಸಾಹಿತ್ಯ ಪರಂಪರೆಯ ಅಸಾಧಾರಣ ಶಕ್ತಿಯ ಬಗ್ಗೆ ಅಚ್ಚರಿಯಾಗುತ್ತದೆ.
ಮಹಾಬಲಿಷ್ಠವಾಗಿ ಕಾಣುವ ಕೋಟೆ ಕೊತ್ತಲಗಳೂ ಸ್ತೂಪ ಸೌಧಗಳೂ ಕಾಲನ ಹೊಡೆತಕ್ಕೆ ಸಿಕ್ಕಿ ನಿರ್ನಾಮವಾಗುತ್ತವೆ. ಅತ್ಯಂತ ದುರ್ಬಲವಾಗಿ ಕಾಣುವ ಪದಪುಂಜಗಳು, ವಾಕ್ಯ ಸಮುಚ್ಚಯಗಳು ಸಹಸ್ರಾರು ವರ್ಷಗಳ ಹಿಂದೆ ಬದುಕಿದ್ದ ಕವಿಯೋರ್ವನ ಅತ್ಯಂತ ಕ್ಷಣಿಕ ಭಾವಸ್ಪಂದನವನ್ನು ಅಜರಾಮರವಾಗಿ ಉಳಿಸುತ್ತವೆ. ಹಾಗೆಂದು ವಿಶ್ಲೇಷಣೆ, ವಿವರಣೆ, ತ್ಯಾಜ್ಯ, ವಿಶ್ಲೇಷಣಾತ್ಮಕ ಪ್ರತಿಭೆ ಕೀಳಾದುದು ಎಂದು ನಾವು ತಿಳಿಯಬಾರದು. ಇಡೀ ಆಧುನಿಕ ಸಮಾಜವೇ ಮನುಷ್ಯನ ವಿಶ್ಲೇಷಣಾತ್ಮಕ ಪ್ರತಿಭೆಯ ನಿರ್ಮಿತಿ. ಆದರೆ ಅನೇಕ ವಾಸ್ತವಗಳು ಮನುಷ್ಯನ ವಿಶ್ಲೇಷಣಾತ್ಮಕ ಪ್ರತಿಭೆ ಗಡಿಯಾಚೆಗೆ ನಿಲುಕದೆ ಉಳಿಯುತ್ತವೆ. ವಿಶ್ಲೇಷಿಸುತ್ತಾ ವಿಭಜಿಸುತ್ತಾ ಬಹುದೂರ ಬಂದಿರುವ ನಮ್ಮ ವೈಜ್ಞಾನಿಕ ನಾಗರಿಕತೆಗೆ ಇಂದು ಪರಿಸರ ವಿಜ್ಞಾನ ಅಥವಾ ಇಕಾಲಜಿ ಸತ್ಯದ ಹೊಸ ಹೊಸ ಆವಿಷ್ಕಾರಗಳನ್ನು, ಅರಿವಿನ ಸಂಶ್ಲೇಷಿತ ರೂಪಗಳನ್ನು ತೋರಿಸುತ್ತಾ ಇದೆ. ಅಮೆಜಾನಿನ ಕಾಡುಗಳಾಗಲಿ, ಆಫ್ರಿಕಾದ ನದಿಗಳಾಗಲಿ, ಮಧ್ಯಪ್ರಾಚ್ಯದ ಯುದ್ಧವಾಗಲಿ, ಚೆರ್ನೋಬೈಲಿನ ಅನಾಹುತಗಳಾಗಲಿ, ಭೂಮ್ಯಂತರಿಕ್ಷಗಳ ಸಮಗ್ರತೆಯಲ್ಲಿ ಇಡೀ ಮನುಕುಲದ ಹಣೆಬರಹವನ್ನಾಗಿ ನೋಡಿದಾಗ ನಮಗೆ ಹೊಳೆಯುವ ಸತ್ಯಗಳು ಅದರ ಪ್ರತ್ಯೇಕತೆಯಲ್ಲಿ ಅನಿಸುವುದೇ ಇಲ್ಲ. ಅಖಂಡ ಸತ್ಯ, ಪೂರ್ಣ ದೃಷ್ಟಿ, ಅನೇಕತೆಯಲ್ಲಿ ಏಕತೆ ಮುಂತಾದ ಮಾತುಗಳನ್ನು ನಾವು ಆಗಾಗ್ಗೆ ಕೇಳುತ್ತಾ ಮತ್ತು ಹೇಳುತ್ತಾ ಇರುತ್ತೇವೆ. ಅನೇಕ ಸಾರಿ ಈ ಮಾತುಗಳು ನಮಗೆ ತರ್ಕಗತವಾಗಿರುತ್ತವೆಯೇ ಹೊರತು ಹೃದ್ಗತವಾಗಿರುವುದಿಲ್ಲ. ವಿಶ್ಲೇಷಣೆ ಪ್ರತಿಭೆಗೆ ಪರಿಮಿತಿಗಳಿರುವಂತೆಯೇ ಸಂಶ್ಲೇಷಣಾ ಪ್ರತಿಭೆಗೂ ಪರಿಮಿತಿಗಳಿವೆ. ನಮ್ಮ ಒಳಗಿನ ಮತ್ತು ಹೊರಗಿನ ವಿಶ್ವಕ್ಕೆ ಎಲ್ಲೆಕಟ್ಟುಗಳೇ ಇಲ್ಲದೆ ನಿರ್ದಿಗಂತವಾಗಿರುವ ಪೂರ್ಣತೆ ಮತ್ತು ಅಖಂಡತೆ ನಿಜವಾಗಿಯೂ ಸಾಧ್ಯವೇ? ಯಾವುದನ್ನು ಎಷ್ಟು ಪರಿಪೂರ್ಣವಾಗಿ ತಿಳಿದಿದ್ದೇವೆಂದು ಅಂದುಕೊಂಡರೂ ಬೇರೊಂದು ದೃಷ್ಟಿಕೋನದಲ್ಲಿ ಅದು ಅಪರಿಪೂರ್ಣ ಅರ್ಧಸತ್ಯವಾಗಿಯೇ ಉಳಿಯುವುದಿಲ್ಲವೇ? ಆದ್ದರಿಂದಲೇ ನನ್ನ ಅಣ್ಣನ ನೆನಪು ಅವರನ್ನರಿಯುವ ಒಂದು ಬಗೆಯ ಸಂಶ್ಲೇಷಣೆ ವಿಧಾನದ ಪ್ರಯತ್ನವಷ್ಟೇ ಹೊರತು ಮತ್ಯಾವ ಹೆಚ್ಚುಗಾರಿಕೆಯೂ ಅಲ್ಲಿಲ್ಲ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣಾ ಪ್ರತಿಭೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಕಾರಣ ನನ್ನ ಅಣ್ಣನ ನೆನಪುಗಳು ತುಂಬಾ ಜಟಿಲವಾಗಿ ಗೊಂದಲದ ಸಂತೆಯಂತೆ ಕಾಣುತ್ತಿದೆ. ಕುವೆಂಪುರವರ ವ್ಯಕ್ತಿತ್ವದ ವೈಶಿಷ್ಟ್ಯಗಳನ್ನು ಎತ್ತಿಕೊಂಡು ವಿವರಣೆ, ವಿಶ್ಲೇಷಣೆಗಳೊಂದಿಗೆ ಮಂಡಿಸುವ ರೀತಿಯಲ್ಲಿ ಯಾವ ಕ್ರಮಬದ್ಧತೆಯೂ ನನ್ನ ತಲೆಯಲ್ಲಿಲ್ಲ. ಅನೇಕ ನೆನಪುಗಳಲ್ಲಿ ಅಣ್ಣನ ವ್ಯಕ್ತ ಸಾನ್ನಿಧ್ಯ ಸಹ ನಾನು ಕಾಣಲಾರೆ. ಅಲ್ಲೆಲ್ಲ ಕುವೆಂಪು ಮೌನವಾಗಿ ಅದೃಶ್ಯವಾಗಿ ಇರುವುದನ್ನು ನೋಡಬಹುದು. ಇಷ್ಟಾದರೂ ಈ ಸ್ಮೃತಿ ಪ್ರತಿಮೆಗಳಲ್ಲಿ ಯಾವುದು ಏನನ್ನು ಪ್ರತಿನಿಧಿಸುತ್ತದೆ ಹೇಳಬರುವುದಿಲ್ಲ. ಬಹುಶಃ ಎಲ್ಲರ ಮನಸ್ಸುಗಳೂ ನೆನಪುಗಳು ಹೀಗೆ ಇರಬಹುದು. ನನ್ನ ಅಣ್ಣನ ನೆನಪುಗಳನ್ನು ನನ್ನ ಬಳಿ ಇರುವ ಅವರ ನೂರಾರು ಛಾಯಾಚಿತ್ರಗಳ ಮುಖಾಂತರವೇ ಹೇಳಬಹುದಿತ್ತು. ಕುವೆಂಪು ಫೋಟೋಗ್ರಾಫರಿಗೆ ಹೇಳಿ ಮಾಡಿಸಿದಂತಹ ಮಾಡಲಿನ ಹಾಗಿದ್ದರು. ಆದರೆ ನನ್ನ ಕೈಗೆ ಕ್ಯಾಮರಾ ಬರುವಾಗಲೇ ಅವರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಫೋಟೋಗ್ರಫಿ ಆಗ ತುಂಬಾ ದುಬಾರಿಯ ಹಾಬಿ. ನಾವೇನು ಬಡತನದಲ್ಲಿ ಬದುಕಲಿಲ್ಲ. ಆದರೂ ಒಟ್ಟಿನಲ್ಲಿ ಜನರ ಜೀವನ ಮಟ್ಟವೇ ತುಂಬಾ ಕೆಳಗಿದ್ದುದರಿಂದಲೋ ಏನೋ ನನಗೆ ಫೋಟೋಗ್ರಫಿಗೂ ಸಾಕಷ್ಟು ದುಡ್ಡು ಸಿಗುತ್ತಿರಲಿಲ್ಲ. ನಾನು ಕೊಂಡ ಮೊಟ್ಟ ಮೊದಲ ಕ್ಯಾಮರಾ 18 ರೂಪಾಯಿಯ ಕೊಡಾಕ್ ಬೇಬಿ ಬ್ರೌನಿ. ಯಾವ್ಯಾವುದಕ್ಕೋ ಕೇಳಿ ತಗೊಂಡ ದುಡ್ಡಿನಿಂದೆಲ್ಲ ಫಿಲಂ ತಂದು ಫೋಟೋ ತೆಗೆಯುತ್ತಿದ್ದೆ. ಅವುಗಳಲ್ಲಿ ಅನೇಕ ಅಣ್ಣನ ಫೋಟೋಗಳೂ ಇದ್ದವು. ಅವುಗಳ ಅಮೂಲ್ಯತೆಯ ಅರಿವಿದ್ದಿದ್ದರೆ ಸಾಕಷ್ಟು ಜೋಪಾನ ಮಾಡುತ್ತಿದ್ದೆನೋ ಏನೋ. ನೆಗೆಟಿವ್ಗಳನ್ನು, ಫೋಟೋಗಳನ್ನು ಸರಿಯಾಗಿ ಇಡದೆ ಅವುಗಳಲ್ಲಿ ಅರ್ಧಕ್ಕರ್ಧ ಹಾಳಾಗಿ ಹೋಗಿವೆ. ಅಧ್ಯಾಯ 2. ಸ್ಕೂಲಿನಿಂದ ಪರಾರಿ. ಒಂದು ದಿನ ಬೆಳಗ್ಗೆ ಮುಂಚೆ ನಮ್ಮಮ್ಮ ನಮಗೆ ಒಗೆದ ಬಟ್ಟೆ ಹಾಕಿ, ತಲೆ ಬಾಚಿ, ಮೂಗಿನ ಸಿಂಬಳ ತೆಗೆದು, ಕೊಳೆ ಮಾಡಿಕೊಂಡಿದ್ದ ಕೈಕಾಲುಗಳನ್ನೆಲ್ಲ ತೊಳೆದು ರಿಪೇರಿ ಮಾಡಿದಾಗ ನಮಗೆ ಗೊತ್ತಾಯ್ತು, ನಮ್ಮನ್ನು ಸ್ಕೂಲಿಗೆ ಇವತ್ತು ಸೇರಿಸುತ್ತಾರೆ ಎಂದು. ಹಾಗೆಂದು ದಿನವೂ ಸ್ನಾನ ಮಾಡಿಸುತ್ತಿರಲಿಲ್ಲ ಎಂದಲ್ಲ. ಅಷ್ಟು ಮುಂಚೆ ಮಾಡಿಸುತ್ತಿರಲಿಲ್ಲ. ನಾನು, ನನ್ನ ತಮ್ಮ ಇಬ್ಬರೂ ಆಗ ಸ್ನಾನದ್ವೇಷಿಗಳೆಂದೇ ಹೇಳಬಹುದು. ಆಟವಾಡುವ ಅಮೂಲ್ಯ ಸಮಯ ಇದರಿಂದ ವ್ಯರ್ಥವಾಗುತ್ತದೆ ಎಂದೇ ದೃಢವಾಗಿ ನಂಬಿದ್ದೆವು. ನಮಗೆ ಸ್ನಾನ ಮಾಡಿಸುವುದೆಂದರೆ ಅಮ್ಮನಿಗೆ ಅದೊಂದು ದೊಡ್ಡ ಹಗರಣ. ನಾವು ಆಟ ಆಡುತ್ತಾ ಮಾಡಿಕೊಂಡು ಮುಚ್ಚಿಟ್ಟುಕೊಂಡಿದ್ದ ಗಾಯಗಳೆಲ್ಲ ಹೊರಬೀಳುತ್ತಿದ್ದವು. ಎಲ್ಲೆಲ್ಲಿ ಏನೇನು ತುಂಟಾಟ ನಡೆಸಿದೆವು ಎನ್ನುವ ಚರಿತ್ರೆ ಎಲ್ಲ ಗಾಯದ ಮುಖಾಂತರ ಹೊರಬೀಳುತ್ತಿತ್ತು. ಅಲ್ಲದೆ ಗಾಯದ ಮೇಲೆ ತಿಕ್ಕಿದರು ಎಂದೋ, ಕಣ್ಣಿಗೆ ಸೋಪು ಹೋಯ್ತು ಎಂದೋ, ನೀರು ತುಂಬಾ ಬಿಸಿಯಾಯ್ತು ಎಂದೋ, ಬಚ್ಚಲು ಮನೆಯಲ್ಲಿ ನಮ್ಮ ಚೀರಾಟ ಬೋರಾಟಗಳು
ಅಳು ಎಲ್ಲ ಹೊರಗಿನಿಂದ ಕೇಳುವವರಿಗೆ ಎದೆ ದಿಗಿಲಿಕ್ಕಿಸುತ್ತಿತ್ತು. ಒಂದು ಸಾರಿ ಅಮ್ಮ ಸ್ನಾನ ಮಾಡಿಸುವಾಗ ಚೈತ್ರನ ತಲೆಗೆ ಸೋಪು ಹಾಕಿ ತಿಕ್ಕಿದ ಕೂಡಲೇ ನೊರೆಯೆಲ್ಲ ಕೆಂಪಾಗಿ ರಕ್ತವಾಯಿತು. ಅಮ್ಮ ಎಲ್ಲಿ ಗಾಯ ಮಾಡಿಕೊಂಡಿದ್ದನ್ನು ತಾನು ತಿಕ್ಕಿದೆನೋ ಎಂದು ಬೇಗ ಬೇಗ ಗಾಬರಿಯಿಂದ ಅವನ ತಲೆ ತೊಳೆದು ಅನಂತರ ಅಣ್ಣನನ್ನು ಕರೆದು ಹೇಳಿದರು. ಚೈತ್ರನನ್ನು ಎಲ್ಲಿ ಗಾಯ ಮಾಡಿಕೊಂಡೆಯೋ ಎಂದು ಎಷ್ಟು ಕೇಳಿದರೂ ಅವನು ತನಗೇನೂ ಗೊತ್ತೇ ಇಲ್ಲವೆಂದು ಪಿಳಿಪಿಳಿ ಕಣ್ಣು ಬಿಟ್ಟ. ಅಣ್ಣ ಅಮ್ಮ ಇಬ್ಬರೂ ಅವನ ಕೇಶರಾಶಿಯಲ್ಲಿ ಎಷ್ಟು ಹುಡುಕಿದರೂ ಯಾವ ಗಾಯವೂ ಕಾಣಲಿಲ್ಲ. ನಮ್ಮ ಮನೆ ವೈದ್ಯರಾದ ಕೀನಿ ಡಾಕ್ಟರಿಗೂ ತೋರಿಸಿದರು. ಅವರಿಗೂ ಸಹ ಯಾವ ಗಾಯವೂ ಕಾಣಲಿಲ್ಲ. ಕೊನೆಗೆ ಸಾಯಂಕಾಲದ ಹೊತ್ತಿಗೆ ಇವನ ತಲೆಯಿಂದ ರಕ್ತ ಬಂದ ರಹಸ್ಯ ಹೊರಬಿತ್ತು. ಅಣ್ಣನಿಗೆ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಬಂದಾಗ ಅದನ್ನು ಕರೆಕ್ಷನ್ ಮಾಡಿ ಗುರುತು ಮಾಡಲು ಕೆಂಪು ಶಾಹಿ ಬೇಕಾಗುತ್ತಿತ್ತು. ಅದಕ್ಕಾಗಿ ತಂದ ಕೆಂಪು ಇಂಕಿನ ಬಾಟ್ಲಿಯೊಂದು ಇತ್ತು. ಯಾವುದೋ ಮೂಲೆಯಲ್ಲಿಟ್ಟಿದ್ದ ಅದನ್ನು ಯಾರೋ ಚೆಲ್ಲಿ ಅವಾಂತರ ಮಾಡಿದ್ದೆಂದು ವಿಚಾರಣೆ ಮಾಡಿದಾಗ ಅದು ಚೈತ್ರನ ಕೆಲಸ ಎಂಬುದು ಹೊರಬಿತ್ತು. ಲೀಕಾಗುವ ಪೆನ್ನಿನ ಶಾಯಿಯನ್ನು ತಲೆಗೆ ತಿಕ್ಕುವುದು ನೋಡಿದ್ದ ಚೈತ್ರ ತಲೆ ಇರುವುದೇ ಇಂಕ್ ಬರೆಸುವುದಕ್ಕೆಂದು ತಿಳಿದು ಅಲ್ಲಿ ಚೆಲ್ಲಿದ ಇಂಕನ್ನೆಲ್ಲ ತಲೆಗೆ ಬಳಿದುಕೊಂಡಿದ್ದ. ತನ್ನ ಅನಾಚಾರ ಸ್ನಾನ ಮಾಡಿಸುವಾಗ ಹೊರಬೀಳುತ್ತದೆಂದು ಅವನಿಗೆ ಅಂದಾಜಿರಲಿಲ್ಲ. ಸ್ಕೂಲಿಗೆ ಹೋಗಲು ನಮಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಆಗೆಲ್ಲ ಈಗಿನಂತೆ ಶಿಶು ವಿಹಾರಗಳಿರಲಿಲ್ಲ. ಒಂಟಿಕೊಪ್ಪಲು ಅಂತೂ ವಿದ್ಯಾಭ್ಯಾಸದ ದೃಷ್ಟಿಯಿಂದ ತುಂಬಾ ಹಿಂದುಳಿದಿತ್ತು. ಆದ್ದರಿಂದ ನಮಗೆ ಶಿಶು ವಿಹಾರಕ್ಕೆ ಹೋಗೇ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಸೇರುವಷ್ಟು ದೊಡ್ಡವರಾಗುವವರೆಗೂ ಮನೆಯಲ್ಲೇ ಆಡಿಕೊಂಡಿದ್ದೆವು. ಶಾಲೆಗೆ ಹೋಗುವ ಪರಿಪಾಠ ಚೂರೂ ಇರಲಿಲ್ಲ. ಅಣ್ಣನ ಎರಡೂ ಕೈಗಳನ್ನು ನಾವಿಬ್ಬರು ಹಿಡಿದುಕೊಂಡು ಅಸಹನೆಯಿಂದ ಆದರೂ ವಿಧಿಯಿಲ್ಲದೆ ನಡೆದು ಹೋದೆವು. ದಾರಿಯುದ್ದಕ್ಕೂ ನಮ್ಮ ತಂದೆ ಸ್ಕೂಲಿಗೆ ಹೋಗುವ ಅಗತ್ಯವನ್ನು, ವಿದ್ಯಾಭ್ಯಾಸದ ಅಮೂಲ್ಯತೆಯನ್ನು ಕುರಿತು ಅನೇಕ ಬುದ್ಧಿವಾದಗಳನ್ನು ಹೇಳುತ್ತಾ ನಡೆದು ಬಂದರು. ಆದರೆ ಅದೇನೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಲಿಲ್ಲ. ನಾವು ಪದೇ ಪದೇ ಮನೆಗೆ ಹೋಗೋಣ ಎಂದು ಕಾಲಿಗೆ ಬ್ರೇಕ್ ಹಾಕಿಕೊಂಡು ರಾಂಗ್ ಮಾಡುತ್ತಿದ್ದುದರಿಂದ ತಮ್ಮ ಉಪದೇಶ ನಮ್ಮ ಮೇಲೆ ಪರಿಣಾಮ ಬೀರಲಿಲ್ಲವೆಂದು ಅವರಿಗೂ ಗೊತ್ತಾಯಿತು. ಓದದೆ ತಿರುಗಿಕೊಂಡಿದ್ದರೆ ಯಾರು ನಿಮಗೆ ಮನೆಯಲ್ಲಿ ಕೂರಿಸಿ ಊಟ ಹಾಕುತ್ತಾರೆ? ಮನುಷ್ಯ ಊಟ ಸಂಪಾದಿಸಲು ಏನಾದರೂ ಕೆಲಸ ಮಾಡಲೇಬೇಕು. ನೀವು ಸ್ಕೂಲಿಗೆ ಹೋಗದಿದ್ದರೆ ನಿಮ್ಮನ್ನು ದನ ಕಾಯಲು ಕಳಿಸಬೇಕಾಗುತ್ತದೆ. ನಮ್ಮ ಮೊಂಡಾಟಕ್ಕೆ ರೇಗಿ ಹೇಳಿದರು. ನಮ್ಮ ಮನೆಯಲ್ಲಿ ದನ ಎಮ್ಮೆ ಯಾವುದೂ ಇರಲಿಲ್ಲ. ಆದ್ದರಿಂದ ನಮ್ಮನ್ನು ದನ ಕಾಯಲು ಎಲ್ಲಿಗೆ ಕಳಿಸುತ್ತಾರೆಂದು ಕೇಳಿದೆವು. ನಮ್ಮ ಪ್ರಶ್ನೆ ಅವರನ್ನೂ ಚಿಂತಿಸುವಂತೆ ಮಾಡಿತು. ವಿದ್ಯಾಭ್ಯಾಸದ ಅಗತ್ಯವನ್ನು ನಮ್ಮ ತಲೆಗೆ ನಾಟುವಂತೆ ಮಾಡುವುದು ಹೇಗೆಂದು ಕೊಂಚ ಹೊತ್ತು ಯೋಚಿಸಿ ನೋಡು. ನಾವು ಯಾರೂ ನಿಮ್ಮನ್ನು ದನ ಕಾಯಲು ಕಳಿಸುವುದಲ್ಲ. ಆದರೆ ನಾವೆಲ್ಲ ಎಷ್ಟು ದಿನ ಇರುತ್ತೇವೆ? ಆಮೇಲಾದರೂ ನೀವು ಕೆಲಸ ಮಾಡಬೇಕಲ್ಲ. ವಿದ್ಯಾಭ್ಯಾಸ ಇಲ್ಲದವರು ಜಲಗಾರ ರಾಮನ ಕೆಲಸ ಮಾಡಿಕೊಂಡಿರಬೇಕಾಗುತ್ತದೆ. ನಾನು, ನಿನ್ನ ಅಮ್ಮ ಎಲ್ಲ ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ. ಲೋಕ ಹೀಗೇ ಇರುತ್ತೆ ಅಂತ ನೀವು ತಿಳಿಯಬಾರದು ಎಂದು ಗಂಭೀರವಾಗಿ ಹೇಳಿದರು. ಈ ಹೇಳಿಕೆಯಿಂದ ನಮಗೆ ವಿದ್ಯಾಭ್ಯಾಸದ ಹಿರಿಮೆ ಕಿಂಚಿತ್ ಅರ್ಥವಾಗದಿದ್ದರೂ ವಿದ್ಯಾಭ್ಯಾಸ ಮಾಡದಿದ್ದವನು ಜಲಗಾರ ರಾಮನಂತೆ ಬದುಕಬೇಕಾಗುತ್ತದೆ ಎನ್ನುವುದು ಕೊಂಚ ದಿಗಿಲಿಕ್ಕಿಸಿತು. ಒಂಟಿಕೊಪ್ಪಲು ಆಗ ಎಷ್ಟೊಂದು ಹಿಂದುಳಿದಿತ್ತೆಂದರೆ ತಲೆಯ ಮೇಲೆ ಮಲ ಹೊರುವ ಜಾಡಿಮಾಲಿಗಳ ದೊಡ್ಡ ಗುಂಪೇ ನಮ್ಮ ಮನೆಯಿಂದ ಕೊಂಚ ದೂರದಲ್ಲಿ ಕೇರಿ ಕಟ್ಟಿಕೊಂಡಿತ್ತು. ಅವರ ಬಡತನ, ಕೊಳಕು ಹೇಳಲಸಾಧ್ಯ. ನಾವು ಹೊಲದ ಕಡೆ ತಿರುಗಾಡಲು ಹೋದಾಗಲೆಲ್ಲ ಅವರ ಕೇರಿಯ ಕಡೆಗೆ ಇಣುಕಿ ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೆವು. ಜಲಗಾರ ರಾಮ ಆ ಕೇರಿಯ ಅವರಲ್ಲಿ ಒಬ್ಬ. ಹಬ್ಬಗಳಲ್ಲಿ ವಿಶೇಷ ಅಡಿಗೆ ತಗೊಂಡು ಹೋಗಲು, ದಸರಾ ಸಮಯದಲ್ಲಿ ಇನಾಮು ಪಡೆಯಲು ನಮ್ಮ ಮನೆಗೆ ಬರುತ್ತಿದ್ದ. ನಮ್ಮ ಅಣ್ಣ ರಾಮಕೃಷ್ಣಾಶ್ರಮದಲ್ಲಿ ಇದ್ದಾಗಿನಿಂದಲೂ ಅವನು ಅವರಿಗೆ ಪರಿಚಯ. ಆ ಸಲುಗೆಯ ಮೇಲೆ ಅವನು ನಾವೇನಾದರೂ ಇನಾಮು ಕೊಡುವುದಿಲ್ಲ ಎಂದು ಹೇಳಿದರೆ ನಮಗೆ ಹೆದರಿಸುತ್ತಿದ್ದ. ಎಲ್ಲರೆದುರು ನಿಮ್ಮ ಹೇಲು ಉಚ್ಚೆ ಎಲ್ಲ ಬಳಿದಿದ್ದೇನೆ, ನನಗೆ ಮುಂದೆ ಹೋಗೆಂದು ಹೇಳುತ್ತೀರಾ ಎಂದು ಅವಮಾನವಾಗುವಂತೆ ದಬಾಯಿಸುತ್ತಿದ್ದ. ಜಲಗಾರ ರಾಮನ ಮೇಲೆ ಮತ್ತು ಕ್ಷೌರಕ್ಕೆ ಬರುತ್ತಿದ್ದ ದಾಸಿ ಮೇಲೆ ನಾವೆಷ್ಟು ಚಾಡಿ ಹೇಳಿದರೂ ಅವರಿಗೆ ನಮ್ಮ ತಂದೆ ಬೈಯುತ್ತಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರು ಸಿದ್ದೇಶ್ವರಾನಂದರ ಜೊತೆ ಇದ್ದಾಗಿನಿಂದಲೂ ಇವರು ಪರಿಚಯವಿದ್ದುದಿರಬೇಕು.
ಈ ಇಬ್ಬರು ಕೆಲಸಕ್ಕೆ ಮನೆಗೆ ಬಂದರೆ ನಮ್ಮ ಜೂರತ್ಗಳಿಗೆ ಹೆಚ್ಚು ಬೆಲೆಯನ್ನೇ ಕೊಡುತ್ತಿರಲಿಲ್ಲ. ದಾಸಿ ಸಹ ರಾಮನಂತೆಯೇ ನಮಗೆ ಚಂದಮಾಮದಲ್ಲಿ ಬರುವ ರಾಜಕುಮಾರರಂತೆ ಅಥವಾ ನಾಟಕದವರಂತೆ ಉದ್ದ ಕೂದಲು ಬಿಡಬೇಕೆಂದು ಎಷ್ಟೊಂದು ಆಸೆ ಇತ್ತು. ಕ್ಷೌರ ಮಾಡುವಾಗ ನಮಗೆ ಕೂದಲು ಸ್ವಲ್ಪ ಉದ್ದ ಬಿಡೋ ಎಂದು ಎಷ್ಟು ಹೇಳಿದರೂ ದಾಸಿ ನಮ್ಮ ತಂದೆಯ ಮಾತಿನ ಪ್ರಕಾರವೇ ಸಮ್ಮರ್ ಕಟ್ ಮಾಡಿ ನಮ್ಮ ದ್ವೇಷಕ್ಕೆ ತುತ್ತಾಗಿದ್ದ. ದಾರಿ ಮಧ್ಯೆ ಜಲಗಾರ ರಾಮನ ಉದಾಹರಣೆ ಜೊತೆಗೆ ಒಂದಲ್ಲ ಒಂದು ದಿನ ನಾವು ಜೀವನವನ್ನು ಏಕಾಂಗಿಗಳಾಗಿ ಎದುರಿಸಬೇಕಾಗುತ್ತದೆ ಎನ್ನುವ ಸತ್ಯವನ್ನು ಹೇಳಿದ್ದು ಸಹ ನಮ್ಮ ಮೇಲೆ ಅಂಥದ್ದೇನೂ ಪರಿಣಾಮ ಮಾಡಲಿಲ್ಲ. ಏಕೆಂದರೆ ಅಣ್ಣ ಅಮ್ಮ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳುವುದೂ ಆಗ ನಮಗೆ ಸಾಧ್ಯವಿರಲಿಲ್ಲ. ಒಟ್ಟಿನಲ್ಲಿ ಮೊಂಡಾಟ ಮುಂದುವರಿಸಿಕೊಂಡೇ ಸ್ಕೂಲಿನವರೆಗೂ ಹೋದೆವು. ಆಗ ಈಗಿನಂತೆ ಶಿಶು ವಿಹಾರಕ್ಕೆ ಸಹ ಅಪ್ಲಿಕೇಶನ್ ಅನ್ನು, ಇಂಟರ್ವ್ಯೂ, ಕಾಂಪಿಟೇಷನ್ ಯಾವುದೂ ಇರಲಿಲ್ಲ. ಅಪ್ಪನೋ ಅಮ್ಮನೋ ಮಕ್ಕಳಿಗೆ 4 ಚೆನ್ನಾಗಿ ಬಿಗಿದು ಎಳೆತಂದು ಸ್ಕೂಲಿಗೆ ಬಿಡುತ್ತಿದ್ದರು. ಮಿಕ್ಕಿದ್ದೆಲ್ಲ ಮೇಷ್ಟರ ಜವಾಬ್ದಾರಿ. ನಮ್ಮ ತಂದೆ ಮೇಷ್ಟರ ಹತ್ತಿರ ಏನೋ ಮಾತಾಡಿದರು. ಮೇಷ್ಟರು ನನಗೆ ರಾಮಾಯಣದ ಮೇಲೆ ಕೆಲವು ಪ್ರಶ್ನೆ ಕೇಳಿದರು. ಚೈತ್ರನಿಗೆ ಅದನ್ನೂ ಕೇಳಲಿಲ್ಲ. ಇಬ್ಬರು ಸ್ಕೂಲಿಗೆ ಸೇರಿಸಿಕೊಂಡರು. ಎಲ್ಲ ಕ್ಲಾಸುಗಳು ಒಂದೇ ರೂಮಿನಲ್ಲಿದ್ದರೂ ಹುಡುಗರು ಆಯಾ ಕ್ಲಾಸಿನ ಗುಂಪಿನಲ್ಲೇ ಕುಳಿತುಕೊಳ್ಳಬೇಕಿತ್ತು. ಚೈತ್ರ ನನ್ನ ಜೊತೆಯೇ ಕೂರುವುದೆಂದು ಹಠ ಹಿಡಿದ. ಅಣ್ಣ ಉಪಾಯಗಾಣದೆ 1-2 ದಿನ ಅವನೊಟ್ಟಿಗೆ ಕುಳಿತಿರಲಿ ಎಂದು ಮೇಷ್ಟರಿಗೆ ಹೇಳಿದರು. ಅಣ್ಣ ನಮ್ಮನ್ನು ಕ್ಲಾಸಿನೊಳಗೆ ಬಿಟ್ಟು ನಿರ್ಗಮಿಸಿದ ಕೂಡಲೇ ನಮಗೆ ತಬ್ಬಲಿಗಳಾದಂತೆ ಎನ್ನಿಸಿತು. ಅದು ಪಡವಾರಳ್ಳಿ ಒಂಟಿಕೊಪ್ಪಲು ಹಳ್ಳಿ ನಡುವಿದ್ದ ಸ್ಕೂಲು. ಹಳ್ಳಿ ಹುಡುಗರೇ ಬಹುಸಂಖ್ಯೆಯಲ್ಲಿ ತುಂಬಿದ್ದರು. ಎಲ್ಲರೂ ಪಕ್ಕಾ ಕೊಳಕರು. ಅನೇಕರ ಮೂಗಿನಲ್ಲಿ ಸಿಂಬಳ, ಉಚ್ಚೆ ವಾಸನೆ. ನಾವೇನು ಅಂತ ನಯನಾಜುಕಿನ ಹುಡುಗರಲ್ಲದಿದ್ದರೂ ನಮಗೆ ಸ್ಕೂಲಿನ ಬಗ್ಗೆ ಇದ್ದ ಅಸಹನೆಯೂ ಸೇರಿ ವಿಪರೀತ ರೇಜಿಗೆ ಆಯಿತು. ಮೇಷ್ಟರ ಪಾಡಿಗೆ ಮೇಷ್ಟರು ಎಂಥದೋ ಪಾಠ ಗೊಣಗುತ್ತಾ ಇದ್ದರು. ಹುಡುಗರ ಪಾಡಿಗೆ ಹುಡುಗರು ಅದಕ್ಕೆ ಸಂಪೂರ್ಣ ವಿಮುಖರಾಗಿ ಕುಳಿತು ಹರಟುತ್ತಾ ಜಗಳವಾಡುತ್ತಾ ಇದ್ದರು. ಆ ಸ್ಕೂಲು ಜಲಗಾರರ ಕೇರಿಗಿಂತ ಯಾವ ತರದಲ್ಲೂ ಆಪ್ಯಾಯಮಾನವಾಗಿರಲಿಲ್ಲ. ಒಂದಿಬ್ಬರು ಮದುವೆಯ ವಯಸ್ಸಿಗೆ ಬಂದಿದ್ದ ದಾಂಡಿಗರೂ 1ನೇ ಕ್ಲಾಸಿನಲ್ಲಿ ಕುಳಿತಿದ್ದರು. ಅವರೆಲ್ಲ ಎಷ್ಟು ಕೆಟ್ಟವರಾಗಿದ್ದರೆಂದರೆ ಅಣ್ಣ ನಮ್ಮನ್ನು ಬಿಟ್ಟು ಕಣ್ಮರೆಯಾಗುತ್ತಲೂ ಅಕ್ಕಪಕ್ಕ ಇದ್ದವರು ನಮ್ಮತ್ತ ಸರಿದು ಕುಳಿತು ಒಬ್ಬನು ನನ್ನನ್ನು ಚಿವುಟಿದ. ಇನ್ನೊಬ್ಬ ಚೈತ್ರನ ಜೇಬಿನಲ್ಲಿದ್ದ ಬಳಪ ತೆಗೆದುಕೊಂಡು ಅರ್ಧ ಮುರಿದು ಜೇಬಿಗೆ ಹಾಕಿಕೊಂಡ. ಒಟ್ಟಿನಲ್ಲಿ ನಮ್ಮಿಬ್ಬರಿಗೂ ಆ ಸ್ಕೂಲು ಕ್ಷಣಕ್ಕೂ ಅಸಹನೀಯವಾಗುತ್ತಾ ಹೋಯಿತು. ದಿನವೆಲ್ಲ ಇವರ ನಡುವೆ ಇಲ್ಲಿ ಕುಳಿತಿರುವುದು ನಮಗೆ ಸಾಧ್ಯವೇ ಇರಲಿಲ್ಲ. ಕ್ಲಾಸಿನೊಳಗೆ ಇಷ್ಟು ಹಿಂಸೆ ಕೊಡುವವರು ಇನ್ನು ಕ್ಲಾಸು ಬಿಟ್ಟ ಮೇಲೆ ಏನೇನು ಮಾಡುತ್ತಾರೋ ಎಂದು ಗಾಬರಿಯಾಗಿ ನಾನು ಚೈತ್ರನಿಗೆ ಮನೆಗೆ ಓಡಿ ಬಿಡೋಣ ಕಣೋ ಎಂದು ಗುಟ್ಟಾಗಿ ಹೇಳಿದೆ. ಇಬ್ಬರೂ ಸ್ಲೇಟು ಪುಸ್ತಕ ತಗೊಂಡು ಮೇಷ್ಟರು ಅತ್ತ ತಿರುಗಿದಾಗ ಎದ್ದು ತೆರೆದ ಬಾಗಿಲಿನಿಂದ ಒಂದೇ ಉಸಿರಿಗೆ ಮನೆ ಕಡೆ ಓಟ ಕಿತ್ತೆವು. ಮೈಸೂರಿನಲ್ಲಿ ಆಗ ಜಟಕಾ ಗಾಡಿಗಳೇ ಏಕಮಾತ್ರ ವಾಹನ ಸೌಕರ್ಯ. ನಮ್ಮ ತಂದೆಯವರು ಕಾಲೇಜಿಗೆ ಹೋಗುವಾಗ ಆಗಾಗ ಜಟಕಾದಲ್ಲಿ ಹೋಗುತ್ತಿದ್ದರು. ಆಗೆಲ್ಲ ಜಟಕಾ ತರಲು ನನಗೆ ಹೇಳುತ್ತಿದ್ದರು. ಹಾಗಾಗಿ ನನಗೆ ಪೋಸ್ಟ್ ಆಫೀಸ್ ಎದುರಿದ್ದ ಜಟಕಾ ಸ್ಟ್ಯಾಂಡಿನಿಂದ ಮನೆಗೆ ಹೋಗುವ ದಾರಿ ಗೊತ್ತಿತ್ತು. ಅದೇ ದಾರಿಯಲ್ಲಿ ಒಂದೇ ಉಸಿರಿಗೆ ಓಡಿ ಮನೆ ತಲುಪಿಯೇ ಬಿಟ್ಟೆವು. ಅಣ್ಣ ನಮಗೆ ದಾರಿಯಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಅವರು ಮನೆಗೂ ಸಹ ಇನ್ನೂ ಬಂದಿರಲಿಲ್ಲ. ಅಮ್ಮನಿಗೆ ಎದುರು ಬಿಡುತ್ತಾ ಓಡಿ ಬಂದ ನಮ್ಮನ್ನು ನೋಡಿ ಗಾಬರಿ. ಅಣ್ಣ ಎಲ್ಲಿ ಎಂದು ನಮ್ಮನ್ನು ಕೇಳಿದರು. ನಾವು ಅಣ್ಣ ನಮ್ಮನ್ನು ಸ್ಕೂಲಿನಲ್ಲಿ ಬಿಟ್ಟು ನಿರ್ಗಮಿಸುತ್ತಿದ್ದ ಹಾಗೆ ಎದ್ದು ಓಡಿ ಬಂದುದನ್ನು ಹೇಳಿದೆವು. ಅಣ್ಣ ವಾಪಸ್ ಮನೆಗೆ ಬಂದಾಗ ಮನೆಯಲ್ಲೇ ಇದ್ದ ನಮ್ಮನ್ನು ನೋಡಿ ಆಶ್ಚರ್ಯಚಕಿತರಾದರು. ಸ್ಕೂಲಿನಿಂದೆದ್ದು ಓಡಿ ಬಂದ ಅಪರಾಧಕ್ಕೆ ಏನು ಶಿಕ್ಷೆಯೋ ಎಂದು ನಾವು ಹೆದರಿದ್ದೆವು. ನಾವು ಭಯಪಟ್ಟಂತೆ ಹೊಡೆತಗಳೇನೂ ನಮಗೆ ಬೀಳಲಿಲ್ಲ. ಬಹುಶಃ ಆ ಸ್ಕೂಲಿನ ಬಗ್ಗೆ ಅವರಿಗೂ ದುರಭಿಪ್ರಾಯ ಮೂಡಿತ್ತೋ ಏನೋ. ತುಂಬಾ ಹೊತ್ತು ಯೋಚನೆ ಮಾಡಿ ಆಮೇಲೆ ಮೌನವಾಗಿ ಸುಮ್ಮನಾದರು. ಕೊಂಚ ದಿನಗಳ ಅನಂತರ ನಂಜುಂಡಯ್ಯ ಎನ್ನುವವರೊಬ್ಬರನ್ನು ಮನೆಯಲ್ಲೇ ನಮಗೆ ಪಾಠ ಹೇಳಲು ನೇಮಿಸಿದರು. ಅದು ಕೆಲವು ಕಾಲ ನಡೆಯಿತು. ದಿನಾ ಸಂಜೆಯಾದ ನಂತರ ಅಮ್ಮ ಬೆತ್ತ ಹಿಡಿದುಕೊಂಡು ನಮಗೆ ಅ ಆ ಇ ಈ ತಿದ್ದಿಸುತ್ತಿದ್ದರು. ಅಷ್ಟರಲ್ಲಿ ಶ್ರೀಮತಿ ಸುನಂದಮ್ಮ ಎನ್ನುವವರು, ಶ್ರೀ ಚದುರಂಗರ ಶ್ರೀಮತಿ ಚಂಚಲ ಟೀಚರ್ ರವರು ಇನ್ನೊಂದು ಸ್ಕೂಲ್ ನಮ್ಮ ಮನೆಯ ಹತ್ತಿರದಲ್ಲೇ ತೆರೆದರು.
ಅಲ್ಲಿಗೆ ಸರ್ಕಾರಿ ನೌಕರರ ಮಕ್ಕಳೇ ಹೆಚ್ಚು ಬರುತ್ತಿದ್ದುದರಿಂದ ಹಳ್ಳಿಯ ಹುಡುಗರ ಕಾಟ ಇರಲಿಲ್ಲ. ಜೊತೆಗೆ ಚಂಚಲ ಟೀಚರ್ಗೆ ಅಣ್ಣನ ಪರಿಚಯವಿದ್ದುದರಿಂದ ನಮ್ಮನ್ನು ತುಂಬಾ ವಿಶ್ವಾಸದಿಂದ ಮಾತನಾಡಿಸುತ್ತಿದ್ದರು. ನಮಗೆ ಸ್ಕೂಲಿನ ಬಗ್ಗೆ ಇದ್ದ ದ್ವೇಷ ಸಾಕಷ್ಟು ಇದರಿಂದ ಕಡಿಮೆಯಾಯಿತು. ಬೆತ್ತ ಹಿಡಿದುಕೊಂಡು ಪಾಠ ಹೇಳಿಕೊಡುತ್ತಿದ್ದ ಅಮ್ಮನ ಮನೆ ಸ್ಕೂಲ್ಗಿಂತ ಈ ಶಿಶುವಿಹಾರ ಎಷ್ಟೋ ವಾಸಿ ಎನ್ನಿಸುತ್ತಿತ್ತು. ಅಂತೂ ನಮಗೆ ಸ್ಕೂಲಿಗೆ ಹೋಗುವ ಅಭ್ಯಾಸ ಶುರುವಾಯಿತು. ಅಣ್ಣ ನಾವು ಮಿಡಲ್ ಸ್ಕೂಲಿಗೆ ಸೇರಿದ ಮೇಲೆ ನಮಗೆ ಆಗೀಗ ಪಾಠ ಹೇಳುತ್ತಿದ್ದರೇ ಹೊರತು ಅ ಆ ಇ ಈ ಎಲ್ಲ ನಮಗೆ ನಮ್ಮ ಅಮ್ಮನೇ ಹೇಳಿಕೊಟ್ಟಿದ್ದು. ಅಣ್ಣ ಅಕ್ಷರಾಭ್ಯಾಸ ಮಾಡುತ್ತಾ ನಮಗೆ ಪಾಠ ಹೇಳಿಕೊಟ್ಟಿದ್ದು ನೆನಪಿಲ್ಲದಿದ್ದರೂ ಒಂದು ಮಾತ್ರ ನನಗೆ ಅಚ್ಚಳಿಯದೆ ನೆನಪಿನಲ್ಲಿ ಉಳಿದಿದೆ. ಅದೆಂದರೆ ಈ ಅಕ್ಷರ ಬರೆದು ಅದನ್ನು ಸುಲಭವಾಗಿ ಇಲಿ ಚಿತ್ರವನ್ನಾಗಿ ಪರಿವರ್ತಿಸುವುದನ್ನು, ಬ ಅಕ್ಷರ ಬರೆದು ಅದನ್ನು ಬಾತಿನ ಚಿತ್ರವನ್ನಾಗಿ ಪರಿವರ್ತಿಸುವುದನ್ನು ತೋರಿಸಿದ್ದು. ಈ ಬರೆದು ಅದರ 2 ಕಮಾನುಗಳ ಅಡಿ ಒಂದು ಗೀರೆಳೆದು ಮೊದಲನೇ ಕಮಾನಿಗೆ ಕಣ್ಣು ಮೂಗು ಮೀಸೆಗಳನ್ನು ಬರೆದರೆ ಸಾಕು. ನಮ್ಮ ಕಲ್ಪನೆಯಲ್ಲಿ ಅದು ಸಾಕ್ಷಾತ್ ಇಲಿಯಾಗುತ್ತಿತ್ತು. ಹಾಗೆ ಬ ಬರೆದು ಅದರ ಮುಂಭಾಗದ ವಂಕಿಗೆ ಒಂದು ಕೊಕ್ಕು ಬರೆದರೆ ಸಾಕು, ಅದು ಬಾತಿನಂತೆ ಕಾಣುತ್ತದೆ. ಚಿತ್ರ ಬರೆಯುವುದು ನಮಗೂ ಕರಗತವಾಯ್ತಲ್ಲ ಎಂದು ನಮಗೆ ಅದು ತಿಳಿದಾಗ ಎಂಥ ಖುಷಿಯಾಯಿತೆಂದರೆ ಅನೇಕ ದಿನಗಳು ನಾವು ಅದೇ ಗುಂಗಿನಲ್ಲೇ ಇದ್ದೆವು. ಇದ್ದ ಬದ್ದ ಪುಸ್ತಕಗಳ ಖಾಲಿ ಜಾಗದಲ್ಲಿ, ಗೋಡೆಗಳ ಮೇಲೆ, ಕೈಕಾಲುಗಳ ಮೇಲೆ, ಒಟ್ಟಿನಲ್ಲಿ ಮನೆ ತುಂಬಾ ಬರೀ ಇಲಿಗಳು ಬಾತುಗಳು. ಸ್ಕೂಲಿನಲ್ಲೂ ಅಕ್ಷರಗಳಿಂದ ಚಿತ್ರ ಬರೆಯುವ ಮ್ಯಾಜಿಕ್ ಎಲ್ಲರಿಗೂ ತೋರಿಸಿದ್ದು. ಪುಟ್ಟಪರ್ತಿ ಸಾಯಿಬಾಬಾರ ಪವಾಡ ನೋಡಲು ಜನ ಗೆರಾಯಿಸುವಂತೆ ಹುಡುಗರೆಲ್ಲ ಅಕ್ಷರಗಳಿಂದ ಇಲಿ ಬಾತುಗಳು ಎದ್ದು ಬರುವ ನಮ್ಮ ಮ್ಯಾಜಿಕ್ ನೋಡಲು ಮುತ್ತಿಕೊಂಡಿರುತ್ತಿದ್ದರು. ಅಣ್ಣನ ಬಳಿ ಇದ್ದ ಹಳೆ ಪುಸ್ತಕಗಳನ್ನು ಮೊನ್ನೆ ತಿರುವಿ ಹಾಕುತ್ತಾ ಇದ್ದಾಗ ಅಲ್ಲಿ ನಾವು 50 ವರ್ಷಗಳ ಹಿಂದೆ ಬರೆದ ಅದ್ಭುತ ಕಲಾಕೃತಿಗಳು ಕಣ್ಣಿಗೆ ಬಿದ್ದುವು. ಸೊಟ್ಟ ಮುಸುಡಿಯ ಬಾತು, ಗೂನು ಬೆನ್ನಿನ ಇಲಿ ನೋಡಿ ನಗು ಬಂದರೂ ಅದನ್ನು ಅಣ್ಣ ತೋರಿಸಿಕೊಟ್ಟಾಗ ಹೊಸ ಪ್ರಪಂಚವನ್ನೇ ಕಂಡಂತಾಗಿತ್ತು. ಈಗಲೂ ಸ್ಲೇಟು ಬಳಪ ಹಿಡಿದ ಮಕ್ಕಳನ್ನು ಕಂಡಾಗಲೆಲ್ಲ ಅಣ್ಣ ತೋರಿಸಿದ ಮ್ಯಾಜಿಕ್ ತೋರಿಸಿಕೊಡುತ್ತೇನೆ. ಅವರಿಗೆ ಅಕ್ಷರಗಳೇ ಸಜೀವವಾದಂತೆನ್ನಿಸಿ ಬೇರೆ ಅಕ್ಷರಗಳಿಂದೆಲ್ಲ ಏನೇನು ಬರೆಯಬಹುದು ತೋರಿಸಿಕೊಡಿ ಎಂದು ದುಂಬಾಲು ಬೀಳುತ್ತಾರೆ.